ಯುದ್ಧಕ್ಕೆ 21ನೆಯ ದಿನ. ಇಲ್ಲಿಯವರೆಗೆ ತೈಲ ಇತ್ತು ಅಥವಾ ಅನಿಲ ಇತ್ತು. ತರುವುದಕ್ಕೆ ದಾರಿಗಳು ಮತ್ತು ಮಾರ್ಗಗಳಿರಲಿಲ್ಲ. ಇನ್ನು ಮುಂದೆ ಈಗ ವಿಸ್ತರಿಸುತ್ತಿರುವ ಯುದ್ಧದ ರೂಪವನ್ನು ನೋಡಿದರೆ ತೈಲವೂ ಇರುವುದಿಲ್ಲ, ಅನಿಲವೂ ಇರುವುದಿಲ್ಲ. ಎರಡೂ ಸರಬರಾಜಿನಲ್ಲೇ ಕೊರತೆಯನ್ನು ಅನುಭವಿಸುತ್ತದೆ. ಅಂದರೆ ಅರ್ಥ ಭಾರತ ಮತ್ತು ಚೀನಾದಂತಹ ಎರಡು ದೈತ್ಯ ರಾಷ್ಟ್ರಗಳು ತೈಲೋತ್ಪನ್ನಗಳನ್ನು ಬಳಸುವ ವ್ಯಾಪಕತೆಯಲ್ಲಿ ಹೇಳ್ತಾ ಇರುವಂಥದ್ದು ಎಕ್ಸ್ಟೆಂಟಲ್ಲಿ ಎರಡೂ ದೇಶಗಳು ಅವರವರ ರಕ್ಷಣೆಗೆ ಇಟ್ಟುಕೊಂಡಿರುವ ತೈಲ ಅಥವಾ ಅನಿಲ ಖಾಲಿ ಆದ ಮೇಲೆ ತುಂಬ ಕಷ್ಟವನ್ನು ಅನುಭವಿಸುವ ದಿನಗಳು ಹತ್ತಿರ ಬರುತ್ತಿರುವ ಲಕ್ಷಣ ಕಾಣಿಸುತ್ತಿದೆ. ಕತಾರ್ನ ಉತ್ತರ ದೋಹಾದಿಂದ 80 ಕಿಲೋಮೀಟರ್. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಆಯಿಲ್ ಕಾರ್ಪೊರೇಷನ್ಗಳು ಪೆಟ್ರೋಲ್ನಲ್ಲಿ ಪ್ರೀಮಿಯಂ ಪೆಟ್ರೋಲ್ಗೆ ₹2 ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಕೆಲವ್ರದ್ದು ರಿಯಾಕ್ಷನ್ಸ್ ನೋಡ್ತಾ ಇದ್ದೆ. ಹೀಗಾದರೆ ಬದುಕುವುದು ಹೇಗೆ ಜನರಲ್ ಸ್ಟೇಟ್ಮೆಂಟ್ ಅಂತ ಜನರಲ್ ಸ್ಟೇಟ್ಮೆಂಟ್ ನೋಡ್ತಿದ್ದೆ. ಇದು ಟಿಪಿಕಲ್ ನಮ್ಮ ಭಾರತದ. ಇದು ಪುಕ್ಕಟ್ಟೆ ಬರ್ತಾ ಇರಬೇಕಷ್ಟೇ, ಅವ್ರಿಗೆ ಸಾಧ್ಯನೇ ಇಲ್ಲ. ಇದು ಆರಂಭ. ಹಾಗಾಗಿ ಚುನಾವಣೆ ಅನ್ನೋ ಕಾರಣಕ್ಕೆ ಮೋದಿ ಏನಾದರೂ ಮುಂದಿನ ತಿಂಗಳವರೆಗೂ ತಳ್ಳಿದರೆ ನನಗೆ ಗೊತ್ತಿಲ್ಲ. ಬಟ್ ಅದರ ಪರಿಣಾಮವನ್ನು ಭಾರತದ ಆರ್ಥಿಕ ವ್ಯವಸ್ಥೆ ಅನುಭವಿಸಬೇಕಾಗತ್ತೆ. ಸಾವಿರಾರು ಕೋಟಿಗಳ ಬ್ಯಾಕ್ಲಾಗ್ ಬಂದು ಕೂತ್ಕೊಳ್ಳುತ್ತೆ ನೀವು ಸಬ್ಸಿಡಿ ಕ್ರಾಸ್ ಮಾಡಿದಾಗ ಅದನ್ನು. ಹಾಗಾಗಿ ಜಾಸ್ತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡಿದರೆ ₹140ಗೆ ₹35 ಮೋಸ ಇಲ್ಲ ಅನಿಸತ್ತೆ ಅಲ್ಲಿವರೆಗೂ ಪೆಟ್ರೋಲ್. ಏನು ಯಾವುದನ್ನು ಆಮೇಲೆ ನೋಡೋಣ. 80 ಕಿಲೋಮೀಟರ್ ದೂರದ ಯಾಕೆ ಇವೆಲ್ಲ ಆಗ್ತಾ ಇದೆ ಅನ್ನೋಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಬಾಂಬ್ ಹಾಕಿದ್ರಂತೆ, ಇಲ್ಲಿ ಬಾಂಬ್ ಹಾಕಿದ್ರಂತೆ, ಇವತ್ತು ಅಮೇರಿಕದೊಂದು ವಿಮಾನಕ್ಕೆ ಹಿಂಗಾಯ್ತಂತೆ, ಇವತ್ತು ಅವ್ರಿಗೆ ಹಿಂಗಾಯ್ತಂತೆ. ಇದನ್ನು ಹೇಳೋದೇನು ದೊಡ್ಡ ಕೆಲಸ ಅಲ್ಲ, ಸಾಕಾಗೋಗಿದೆ ನಿಮಗೂ ಕೇಳಿ ಕೇಳಿ. ಈ ಯುದ್ಧದಿಂದ ಇನ್ನು ಮೇಲೆ ನಮ್ಮನೆ ಬಾಗಲು ಹೊಸಲಿಗೆ ಬಂದು ಬೀಳೋ ಬೆಂಕಿ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ರಾಸ್ಲಗಾನ್ ಇಂಡಸ್ಟ್ರಿಯಲ್ ಸಿಟಿಯ LNG ಘಟಕದ ಮೇಲೆ ಇರಾನ್ ಮಾರ್ಚ್ 18, 19ರಂದು 2 ದಿನ ಒಂದರ ಹಿಂದೆ ಇನ್ನೊಂದರಂತೆ ಮಿಸೈಲ್ ಅಟ್ಯಾಕನ್ನು ಮಾಡಿದೆ. ಇದರ ಪರಿಣಾಮ ಕತಾರ್ ತನ್ನ LNG ಉತ್ಪಾದನೆಯನ್ನು, ಅಂದರೆ ಅನಿಲ ಉತ್ಪಾದನೆಯನ್ನು ನಿಲ್ಲಿಸ್ಬಿಟ್ಟಿದೆ, ಸ್ಥಗಿತಗೊಳಿಸಿದೆ. ಭಾಳ ವಿಚಿತ್ರ ಅಂದರೆ ಇಲ್ಲಾಗಿರೋ ಘಟನೆಯಿಂದಾಗಿ ಸುಮಾರು 17ರಿಂದ 20% ಅಷ್ಟು ಅದರ ರಫ್ತಿನಲ್ಲಿ ಹೊಡೆತ ಬೀಳುತ್ತೆ. ಅದಕ್ಕೆ ಇದು ಕತಾರ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಅನಿಲವನ್ನು ಆಮದು ಮಾಡಿಕೊಳ್ಳುವಂತಹ ಭಾರತದಂತಹ ದೇಶಗಳಿಗೆ, ಭಾರತ ಒಂದೇ ಅಲ್ಲ, ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ದೇಶಗಳಿಗೆ ಸರಿಯಾದ ಏಟು ಬೀಳುತ್ತೆ. ಇದರ ಬೆನ್ನಲ್ಲೇ ಸೌದಿ ಅರೇಬಿಯಾದ 2, ಕುವೈಟ್ನ 1 ಮತ್ತು ಐ ಥಿಂಕ್ UAEಲೆಲ್ಲೋ 1, ಇಷ್ಟು ರಿಫೈನರಿಗಳು ಕ್ಲೋಸ್ ಡೌನ್ ಮಾಡ್ಕೋತಾ ಇದ್ದಾರೆ ಟೆಂಪರರಿಲಿ. ಯಾರೋ ಒಬ್ಬರು ತೈಲವನ್ನು ಲೋಡ್ ಮಾಡೋ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ಇವತ್ತಿಂದ. ಹಾಗಾಗಿ ನಮ್ಮ ಸಮಸ್ಯೆ ಎಲ್ಲಿಗೆ ಹೋಗುತ್ತೆ ಈಗ ಅಂತಂದರೆ, ಇಲ್ಲಿವರೆಗೂ ನಾನು ಹೇಳ್ತಿದ್ದಂಗೆ ತೈಲ ಇತ್ತು, ತರದ ಪ್ರಾಬ್ಲಮ್ ಇತ್ತು. ಈಗ ತೈಲ ಉತ್ಪಾದನೆಯೂ ಸ್ಥಗಿತವಾಗ್ತಾ ಹೋಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ, ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ಅನಿಲವೂ ಅಷ್ಟೇ, ಏನದು ತರಕ್ಕೂ ಆಗಲ್ಲ. ಹೀಗಾಗಿ ಮಲ್ಟಿಪಲ್ ಪ್ರಾಬ್ಲಮ್ ಆಗುವ ಪರಿಣಾಮ ನಾವು ವಿಪರೀತ ತೆರಿಗೆಗಳು ಅಥವಾ ಬೆಲೆ ತೆರಿಬೇಕಾಗಿ ಬರುತ್ತದೆ ಅಂತ ಕಾಣುತ್ತೆ. ಇಸ್ರೇಲ್ ಇರಾನ್ ಮೇಲೆ ಯಾಕೆ ಹೊಡೆಯೋಕ್ಕೋದ್ರು ಅದನ್ನು ಯಾವನಿಗೂ ಗೊತ್ತಿಲ್ಲ. ಇರಾನ್ನು ಇಸ್ರೇಲ್ ಹೊಡೆದಿದ್ದಕ್ಕೆ ಕತಾರ್ಗೆ ಯಾಕೆ ಹೋಗಿ ಹೊಡಿತು ಯಾವನಿಗೂ ಗೊತ್ತಿಲ್ಲ. ಗೊತ್ತು, ಎಲ್ಲರಿಗೂ ಗೊತ್ತು. ಇಸ್ರೇಲ್ಗೆ ಇರಾನ್ನ ಕಾಲು ಮಂಡಿ ಮುರಿತೀನಿ ಅಂತ ಲೆಕ್ಕಾಚಾರ ಈ ಮೂಲಕ ಆರ್ಥಿಕವಾಗಿ ಅದನ್ನು ಬಲವೇ ಇಲ್ಲದಿರುವಂತೆ ಮಾಡಾಕ್ಬಿಡ್ತೀನಿ, ಕಾಲು ಮುರಿತೀನಿ. ಅದ್ರ ನೋಡ್ತಾ ಇರಿ ಇವಾಗ, ಎದ್ದೇಳಕ್ಕಾಗಬಾರ್ದು ಅದಕ್ಕೆ ಅಂತ. ಎಲ್ಲಿಂದ ಅದು ಆರ್ಥಿಕ ಶಕ್ತಿಯನ್ನೇ ಕತ್ತರಿಸ್ಬಿಡ್ತೀನಿ ಅಂತ. ಅದು ಒಂದು ಕಡೆ ಲೀಡರ್ಗಳನ್ನು ಕತ್ತರಿಸ್ತೀನಿ, ಇನ್ನೊಂದು ಕಡೆ ಅದರ ಆರ್ಥಿಕ ಶಕ್ತಿಯನ್ನು ಕತ್ತರಿಸ್ತೀನಿ, ಇನ್ನೊಂದು ಕಡೆ ಅದರ ಮಿಲಿಟರಿ ಶಕ್ತಿಯನ್ನು ಕತ್ತರಿಸ್ತೀನಿ, ಆಮೇಲೆ ಇದ್ರೂ ಸತ್ತಾಗಿ ಮಾಡ್ತೀನಿ ಅದನ್ನು ಅಂತ ಅವ್ರದ್ದು ಲೆಕ್ಕ. ಅದಕ್ಕೆ ಅವರಲ್ಲಿ ಹೋಗಿ ಮಾಡ್ತಾರೆ. ಇರಾನ್ಗೆ ಗೊತ್ತು, ನಾನು ಇಸ್ರೇಲ್ಗೆ ಏನೂ ಮಾಡಲಿಕ್ಕಾಗಲ್ಲ ದೊಡ್ಡ ಮಟ್ಟದಲ್ಲಿ, ಎಕ್ಸೆಪ್ಟ್ ಇವತ್ತು ಹೈಫಾನಲ್ಲಿ ಹೋಗಿ ಒಂಚೂರು ಬಾಂಬ್ ಹಾಕಿದ್ದಾರೆ, ಅದರಿಂದ ಒಂದಷ್ಟು ಹತ್ಕೊಂಡು ಉರಿದಿದೆ, ಅದನ್ನು ರಿಪೇರಿ ಮಾಡ್ಕೋತಾರೆ ಅವರು. ಬಿಟ್ಟರೆ ಅಮೇರಿಕಾಗೇನು ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಇವರಿಬ್ಬರಿಗೆ ಪಾಠ ಕಲಿಸೋಕ್ಕೆ ಇನ್ಯಾರಿಗೂ, ಅಂದರೆ ತಂದೆ ತಾಯಿ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನಲ್ವೇ, ಈಗ ಅದೇ ಥರ ಇದು. ಇವರಿಬ್ಬರ ಜಗಳಕ್ಕೆ ಇವರೆಲ್ಲ ಬಡವಾಗ್ತಾ ಹೋಗ್ತಿದ್ದಾರೆ, ಗಲ್ಫ್ ದೇಶಗಳು ಮತ್ತು ಅರಬ್ ದೇಶಗಳು. ಅದರ ಪರಿಣಾಮ ಇವ್ರಿಗೆ ಹೊಡೆದ್ರು ಅವರು. ಅಂದರೆ ಇರಾನ್ನ ವಾದ ಏನು ಅಂದರೆ, ನನಗೆ ಮಾಡ್ತೀಯ ಅಲ್ವಾ, ನಿನಗೆ ಮಾಡ್ತಿದ್ದು ನೋಡೀಗ,
ನಾನೋಗಿ ಕತಾರ್ದು ಮೂಗಿಡ್ಕತ್ತೀನಿ, ಬಾಯಿ ಅವನು ತೆಗಿಬೇಕು, ಇಸ್ರೇಲ್ ತೆಗಿಲಿ ಇಸ್ರೇಲ್ ಅಮೆರಿಕ ಬಾಯಿನ ಅಂತ ಅವ್ರದ್ದು ಲೆಕ್ಕಾಚಾರ. ಇರಾನ್ದೇನು ಲೆಕ್ಕಾಚಾರ, ನನಗೆ ಬಾಂಬ್ ಹಾಕ್ತೀಯ, ನಿನಗೆ ಮಾಡ್ತೀನಿ ನೋಡು, ಮುಂಡೆ ಮುರಿತೀನಿ ಈಗ ಅಂತ ಅಲ್ಲಿ ಹೋಗ್ತಾರೆ. ಹೀಗಾಗಿ ಈ ಗೋಜಲುಗಳ ಮಧ್ಯೆ ಅದು ನ್ಯಾವಿಗೇಟ್ ಆಗ್ತಾ ಇರೋದ್ರಿಂದ ಅಷ್ಟು ಸುಲಭ ಅಲ್ಲ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ, ಹೊಡ್ದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಳ.